ಗೈಸ್ ಇಲ್ಲಿ ಕಾಡು ಮಾವಿನ ಹಣ್ಣು ತುಂಬಾ ಇದೆ. ಇವತ್ತು ಬೆಳಿಗ್ಗೆ ಬೇಗ ಎದ್ದು ಗುಡ್ಡೆಗೆ ಹೋಗಿ ತುಂಬಾ ಮಾವಿನ ಹಣ್ಣು ಹೆಕ್ಕೊಂಡು ಬಂದಿದ್ದೇವೆ. ಇವಾಗ ಮಾವಿನ ಹಣ್ಣು ಸೀಸನ್ ಅಲ್ವಾ, ಸೊ ಹಾಗಾಗಿ ಇದನ್ನು ಚಂದ್ರಪುಳಿ ಮಾಡುವ ಅಂತ ಇವಾಗ ಪ್ಲಾನ್ ನಮ್ದು. ಮತ್ತೆ ಇಲ್ಲಿ ನೋಡಿ ಗಾಂಧಾರಿ ಮೆಣಸು ಕೂಡ ಇದೆ. ಸೊ ಇದನ್ನು ಹಾಕಿ ಚಂದ್ರಪುಳಿ ಮಾಡೋದು ಇವಾಗ. ಮಾವಿನ ಹಣ್ಣಿನ ಸಿಪ್ಪೆ ಎಲ್ಲ ಹೀಗೆ ತೆಗೆದು ಸಿಪ್ಪೆ ಸಪ್ರೇಟ್ ಮಾಡಿಡಬೇಕು. ಆಮೇಲೆ ಮಾವಿನ ಹಣ್ಣನ್ನು ಸಪ್ರೇಟ್ ಒಂದು ಪಾತ್ರದಲ್ಲಿ ಹಾಕಬೇಕು. ನೋಡಿ ಸಿಪ್ಪೆ ಎಲ್ಲ ಇಲ್ಲಿ ಹಾಕಬೇಕು, ಮತ್ತೆ ಹಣ್ಣನ್ನೆಲ್ಲ ಇಲ್ಲಿ ಈ ಪಾತ್ರದಲ್ಲಿ ಹಾಕಬೇಕು, ಎರಡು ಪಾತ್ರದಲ್ಲಿ. ನೋಡಿ ಗೈಸ್, ಈಗ ಮಾವಿನಕಾಯಿ ಸಿಪ್ಪೆ ಎಲ್ಲ ಒಂದು ಪಾತ್ರೆ ಎಲ್ಲ ಹಾಕಿಟ್ಟಾಯಿತು. ಹಾಗೆ ಮಾವಿನ ಹಣ್ಣು ಎಲ್ಲ ಇಲ್ಲಿದೆ. ಮಾವಿನ ಹಣ್ಣಿನ ಸಿಪ್ಪೆ ಒಂದು ಪಾತ್ರದಲ್ಲಿ ಮತ್ತೆ ಮಾವಿನ ಹಣ್ಣು ಒಂದು ಪಾತ್ರದಲ್ಲಿ ಹೀಗೆ ಮಾಡಿ ಇಡಬೇಕು. ಇನ್ನು ಇದಕ್ಕೆ ಉಪ್ಪು, ಮೆಣಸಿನ ಹುಡಿ ಮತ್ತೆ ಗಾಂಧಾರಿ ಮೆಣಸು ಏನೆಲ್ಲ ಬೇಕು ನಿಮಗೆ ಅದೆಲ್ಲ ಹಾಕಿ ಕರೆಕ್ಟಾಗಿ ಕಲಸಿ ಮತ್ತೆ ಚಂದ್ರಪುಳಿ ಮಾಡಿದ್ರೆ ಆಯ್ತು. ನೋಡಿ ಇವಾಗ ಕಲ್ಲುಪ್ಪು ಹಾಕಿ ಇದಕ್ಕೆ ಬೆರೆಸಿ ಇಡಬೇಕು ಸ್ವಲ್ಪ ಹೊತ್ತು. ಅದು ಫುಲ್ ಉಪ್ಪೆಲ್ಲ ಇದಾಗಬೇಕಲ್ಲ, ಫುಲ್ ಎಳ್ಕೊಳ್ಬೇಕಲ್ಲ. ನೋಡಿ ಹೀಗೆ ಇಡಬೇಕು. ಹೀಗೆ ಗಾಂಧಾರಿ ಮೆಣಸಿದ್ದೆಲ್ಲ ಅದನ್ನು ತೊಟ್ಟೆಲ್ಲ ತೆಗೆದು ಸಪ್ರೇಟ್ ಆಗಿ ಇಟ್ಟು ಮತ್ತೆ ಅದನ್ನು ಗುದ್ದಬೇಕು, ಕಲ್ಲಲ್ಲಿ ಗುದ್ದಿ ಇದಕ್ಕೆ ಮಿಕ್ಸ್ ಮಾಡಬೇಕು. ಈಗ ಕಲ್ಲಲ್ಲಿ ಹಾಕಿದ ಗಾಂಧಾರಿ ಮೆಣಸನ್ನೆಲ್ಲ ಗುದ್ದಿ ಮತ್ತೆ ಅದನ್ನು ಮಾವಿನ ಹಣ್ಣಿನ ಪಾತ್ರಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ ಹೀಗೆ ಗುದ್ದಬೇಕು ಚಂದಕ್ಕೆ, ಗುದ್ದಿ ಇಷ್ಟು ಗುದ್ದಬೇಕು. ಇನ್ನು ತುಂಬಾ ಅಂದ್ರೆ ಫುಲ್ ನೈಸಾಗಿ ಎಲ್ಲ ಇದು ಮಾಡಬಾರ್ದು, ಸ್ವಲ್ಪ ಹೀಗೆ ತರಿ ಇರಬೇಕು, ತುಂಬಾ ನೈಸ್ ಆಗಬಾರ್ದು. ಉಪ್ಪು ಮತ್ತೆ ಇದು ಉಪ್ಪು ಆಲ್ರೆಡಿ ಹಾಕಿ ಆಗಿದೆ. ಮತ್ತೆ ಆಗ ಇದು ಜಜ್ಜಿ ಗಾಂಧಾರಿ ಮೆಣಸು ಜಜ್ಜಿದ್ದನ್ನು ಇವಾಗ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು, ಆಯ್ತಾ. ಈಗ ಗಾಂಧಾರಿ ಮೆಣಸು ಜಜ್ಜಿದ್ದನ್ನು ಮತ್ತೆ ಉಪ್ಪು ಮತ್ತೆ ಬೆಲ್ಲ ಸಹ ಹಾಕಿದ್ದಾರೆ, ಆಯ್ತಾ. ಅದು ನನಗೆ ವಿಡಿಯೋ ಮಾಡಲಿಕ್ಕೆ ಮರ್ತೋಯ್ತು. ಅದನ್ನೆಲ್ಲ ಹಾಕಿ ಇಟ್ಟದ್ದನ್ನು ಅಲ್ಲಿ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಹೊತ್ತು ಇಡಬೇಕು ಅದನ್ನು. ಹಾಗೆ ಅದು ಫುಲ್ಲು ಒಳಗೆಲ್ಲ ಹೀರಿಕೊಳ್ಬೇಕಲ್ಲ, ಹಾಗೆ ಸ್ವಲ್ಪ ಒಂದು 10 ನಿಮಿಷ ಇಡಬೇಕು. ಹಾಗೆ ಸಿಪ್ಪೆಯನ್ನು ನಾವು ಅವಾಗ ತೆಗೆದಿಟ್ಟಿದ್ದೇವಲ್ಲ ಸೈಡಲ್ಲಿ, ಸೊ ಅದನ್ನು ಸ್ವಲ್ಪ ನೀರು ಹಾಕೊಂಡು, ತುಂಬ ನೀರು ಹಾಕಬಾರ್ದು, ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಕಿವಿಚಿ ಮತ್ತೆ ಆ ಕಿವುಚಿದ ಸಿಪ್ಪೆ ರಸವನ್ನು ಕೂಡ ಇದಕ್ಕೆ ಮಾವಿನ ಹಣ್ಣು ಉಂಟಲ್ವಾ, ಸೊ ಇದಕ್ಕೆ ಹಾಕಬೇಕು. ನೋಡಿ ಹೀಗೆ ವೇಸ್ಟ್ ಮಾಡಬಾರ್ದು. ಅದರಲ್ಲಿ ಸಿಪ್ಪೆಯಲ್ಲಿ ಇನ್ನೂ ತುಂಬಾ ಪಲ್ಪೆಲ್ಲ ಇರ್ತದೆ ನೋಡಿ ಸಿಪ್ಪೆಯಲ್ಲಿ. ಸೊ ಆ ಸಿಪ್ಪೆಯಲ್ಲಿದ್ದ ಪಲ್ಪನ್ನೆಲ್ಲ ಚಂದ ಕಿವುಚಿ ಅದನ್ನು ಆ ರಸವನ್ನು ಈ ಮಾವಿನ ಹಣ್ಣಿನ ಪಾತ್ರಕ್ಕೆ ಹಾಕಬೇಕು. ನೋಡಿ ಹೀಗೆ ಚಂದ ಕಿವುಚಿ ಸಿಪ್ಪೆಯಲ್ಲಿದ್ದ ಪಲ್ಪೆಲ್ಲ ಬಿಡಬೇಕು. ನೋಡಿ ಹೀಗೆ ಇದನ್ನು ಮತ್ತೆ ಹೀಗೆ ಇದಕ್ಕೆ ಹಾಕಿದ್ರೆ ಆಯ್ತು. ನೋಡಿ ಈಗ ಎಲ್ಲ ಇದು ರೆಡಿ ಆಗಿದೆ. ನೋಡಿ ಚಂದ್ರಪುಳಿ ನೋಡಿ, ಬಾಯಲ್ಲಿ ನೀರು ಬರ್ತಾ ಉಂಟಾಯ್ತಾ. ಎಂತ ಸ್ಮೆಲ್ ಹೇಗೆ ಹೊಡಿತಾ ಉಂಟು ಅಂತ ಹೇಳಿದ್ರಿ ಚಂದ್ರಪುಳಿಯದ್ದು. ಒಂದು ಬಟ್ಲು ಗಂಜಿ ಊಟ ಮಾಡ್ಬೋದು. ಇದು ಚಂದ್ರಪುಳಿ ಇದ್ರೆ ನಿಮಗೆ ಬೇರೆ ಸಾಂಬಾರು ಅದು ಇದು ಏನು ಬೇಕು ಅಂತಿಲ್ಲ, ಚಂದ್ರಪುಳಿಯೇ ಸಾಕು. ಒಂದು 4-5 ಮಾವಿನ ಹಣ್ಣನ್ನು ಹಾಕಿ ಸ್ವಲ್ಪ ರಸ ಹಾಕಿ ಗಂಜಿ ಊಟ ಮಾಡಿದಿಲ್ಲ ಬೆಸ್ಟ್. ಮತ್ತೆ ಇದಕ್ಕೆ ನಿಮಗೆ ಒಗ್ಗರಣೆ ಸಹ ಬೇಕಾದ್ರೆ ಹಾಕ್ಬೋದು, ಆಯ್ತಾ. ಕೆಲವರು ಹಾಕ್ತಾರೆ, ಕೆಲವರು ಹಾಕೋದಿಲ್ಲ. ಒಗ್ಗರಣೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಇರ್ತದೆ. ಇಲ್ಲ ಅಂತಂದ್ರೆ ಒಗ್ಗರಣೆ ಹಾಕದೆ ಬರೀ ಇದನ್ನೇ ಹೀಗೆ ಸಹ ಮಾಡ್ಬೋದು. ಮತ್ತೆ ಕೆಲವು ಇದು ತೆಂಗಿನ ತುರಿಯಲ್ಲಿ ಹಾಕಿ ತೆಂಗಿನಕಾಯಿ ಹಾಕಿ ಸಹ ಮಾಡ್ತಾರೆ. ಸೊ 3-4 ವೆರೈಟಿ ಇದೆ, ಬೇರೆ ಶೈಲಿಯಲ್ಲಿ ಮಾಡ್ತಾರೆ. ನಾವು ಇವತ್ತು ಹೀಗೆ ಮಾಡಿದ್ವಿ.